ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮಗೆ ಪಟಾಪಟ್ ಅಂತ ಇವತ್ತು 2 in 1 ಹೇಳ್ಕೊಡ್ತೀನಿ. ಯಾಕಂದರೆ ಕೆಲವರು ಇಡ್ಲಿ ಹಾಕಿದ್ರೆ ದೋಸೆ ಮಾಡೋಕ್ಕಾಗಲ್ಲ, ದೋಸೆಗೆ ಹಾಕಿದ್ರೆ ಇಡ್ಲಿ ಮಾಡೋದಕ್ಕಾಗಲ್ಲ, ಆ ಥರ ಮಾಡ್ತಾರೆ. ಸೊ ನಿಮಗೆ ದೋಸೆನೂ ಮಾಡ್ಬೋದು, ಇಡ್ಲಿನೂ ಮಾಡ್ಬೋದು ಒಂದೇ ಬ್ಯಾಟರ್ನಲ್ಲಿ. ಅದು ಹೇಗೆ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ಪ್ರಪೋರ್ಷನ್ ಕರೆಕ್ಟಾಗಿದ್ದರೆ ಎಲ್ಲ ಕರೆಕ್ಟಾಗೇ ಬರುತ್ತೆ. ಇವಾಗ ಅಕ್ಕಿ ಬಂದುಬಿಟ್ಟು ನಾನು 1 ಪಾವ್ ಆಗೋಷ್ಟು ರೇಷನ್ ಅಕ್ಕಿ ಹಾಕ್ಕೊತಾ ಇದ್ದೀನಿ, ಮತ್ತು 1 ಪಾವ್ ಆಗೋಷ್ಟು ಕುಸ್ಲಕ್ಕಿ ಹಾಕ್ಕೊತಾ ಇದ್ದೀನಿ, ಮತ್ತು ಒಂದು ಅರ್ಧ ಪಾವಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಇದನ್ನು, ಮತ್ತು ಒಂದು ಕೈ ಹಿಡಿಯಾಗೋಷ್ಟು ತೊಗರಿಬೇಳೆ, ಸ್ವಲ್ಪ ಮೆಂತ್ಯ, ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಒಂದು 6ರಿಂದ 7 ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ನಾನು ಇವಾಗ ಬೆಳಗ್ಗೆ 10 ಗಂಟೆಗೆ ನೆನೆಸಿದ್ದೀನಿ ಅಂದರೆ ಸಾಯಂಕಾಲ ರಾತ್ರಿ ಒಂದು 8 ಗಂಟೆಗೆ ಇದನ್ನು ರುಬ್ಕೊಳ್ತೀನಿ. ಇವಾಗ ಬೆಳಗ್ಗೆ ರಾತ್ರಿ ಓವರ್ನೈಟ್ ಫುಲ್ಲು ಇದನ್ನು ಹುಬ್ಬೋದಕ್ಕೆ ಬಿಟ್ಟಿದ್ದು. ಸೊ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸೊ ಇವಾಗ ಇಡ್ಲಿ ಪ್ಲೇಟ್ಗೆಲ್ಲ ಚೆನ್ನಾಗಿ ಎಣ್ಣೆ ಸಾವ್ರಿಬಿಟ್ಟು ಇದೊಂದು 10ರಿಂದ 15 ನಿಮಿಷ ಬೆಂದರೆ ಸಾಕು. ಅಕಸ್ಮಾತ್ ನಿಮಗೆ ಟೈಮಿಂಗ್ಸ್ ಗೊತ್ತಾಗಲಿಲ್ಲ ಅಂತ ಅಂದರೆ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಈ ಥರ ಹೀಗೆ ಒತ್ತಿ ನೋಡಿದ್ರೆ ಅದು ಅಂಟ್ಕೊಂಡಿಲ್ಲ ಅಂತ ಅಂದರೆ ಬೆಂದಿದೆ ಅಂತ, ಸೊ ಅಂಟ್ಕೊಂಡಿದೆ ಅಂತ ಅಂದರೆ ಬೆಂದಿಲ್ಲ ಅಂತ. ಸೊ ನೋಡಿ ಇವಾಗ ಮುಟ್ಟು ನೋಡ್ತಾ ಇದ್ದೀನಿ, ಇದು ಇನ್ನೂ ಬೆಂದಿಲ್ಲ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಬೇಕು. ಹಾಗಾಗಿ ಇದು ಅಷ್ಟೇ, ಬೆಂದುಬಿಟ್ರೆ ನೋಡಿ ಎಷ್ಟು ಪಟಾಪಟ್ ಅಂತ ರೆಡಿಯಾಗಿಬಿಟ್ಟಿದೆ ಅಂದರೆ ತುಂಬ ಸಾಫ್ಟಾಗಿತ್ತು. ಸೊ ನೀವು ಬೇಕಾದ್ರೆ ದೋಸೆ ಕೂಡ ಹಾಕ್ಕೊಬೋದು ಅದೇ ಬ್ಯಾಟರ್ನಲ್ಲಿ. ಇವಾಗ ಇಡ್ಲಿಗಂತಲೇ ಸಪ್ರೇಟಾಗಿ ಅಕ್ಕಿ ಬರುತ್ತೆ. ಸೊ ಅದನ್ನು ಮಾಡ್ಕೊಳ್ಳೋ ಬದಲು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಸುಲಭ ಆಗಿರುತ್ತೆ. ಇಡ್ಲಿ ಸಪ್ರೇಟಾಗಿ ದೋಸೆ ಸಪ್ರೇಟಾಗಿ ಮಾಡೋ ಬದಲು ಈ ರೀತಿ ಒಂದೇ ಹಸಿಟ್ಟಿನಲ್ಲಿ 2 ಕೂಡ ಮಾಡ್ಕೋಬೋದು. ನೀವು ಕೂಡ ಮನೆಯಲ್ಲಿ ಕರೆಕ್ಟಾಗಿ ಹೇಳಿರೋ ಪ್ರಪೋರ್ಷನಲ್ಲಿ ಮಾಡಿ ನೋಡಿ. ಸೊ ಇದೇ ಥರ ಸಾಫ್ಟಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಾಫ್ಟಾಗಿರೋ ಮಲ್ಲಿಗೆ ಅಂತ ಇಡ್ಲಿ ತಿಂದ್ಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.